ನಮಸ್ಕಾರ ರೈತ ಬಾಂಧವರೇ, ನೀವು ಹಳೆಯ ವಿಡಿಯೋಗಳು ಯಾರು ನಮ್ಮ ಚಾನಲ್ಗೆ ಫಾಲೋ ಮಾಡ್ಕೊಂಡು ಬಂದಿದ್ರಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ನಮ್ಮ ಕಡೆ ಒಂದು ಸ್ಪೆಸಿಫಿಕ್ಕಾಗಿ ವಿಶೇಷವಾದ ಒಂದು ಮಷೀನ್ ಐತೆ, ಟ್ರ್ಯಾಕ್ ವಿಡ್ರ್ ಅಂತ ಹೇಳಿ ಕರಿತೀವಿ ನಾವು. ಅದನ್ನು ಸಿಂಗಲ್ ಚೇನ್. ಭಾಳಷ್ಟು ಮಂದಿ ಏನು ಸಿಂಗಲ್ JCB ಐತೆ ಹೋಗತ್ತಲ್ಲ, ಸಿಂಗಲ್ ಗಾಲಿ ಇದ್ಲ ಅಂತೇಳಿ ಅಂತ ಭಾಳ ಮಂದಿ ಫೋನ್ ಹಚ್ಚಿ ಕೇಳಿಸೈತೆ. ಅದ್ರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೂಡ ನೀವೆಲ್ಲರೂ ತಿಳ್ಕೊಂಡಿರಿ. ಆ ಗಾಡಿನ ಇನ್ನೂ ಭಾಳಷ್ಟು ಮಂದಿ ರೈತರು ಸಹಿತ ನಮ್ಮ ಹತ್ರ ಎನ್ಕ್ವೈರಿ ತೋರಿಸ್ಯಾರು, ಅದ್ರ ಮ್ಯಾಗೆ ವಿಶ್ವಾಸ ತೋರಿಸ್ಯಾರು, ಮತ್ತು ಭಾಳಷ್ಟು ಮಂದಿ ಅದನ್ನು ಖರೀದಿನೂ ಮಾಡತ್ತಾರ. ಅಂಥದ್ದು ಒಬ್ಬರು ರೈತರು ಇವತ್ತು ನಮ್ಮ ಫ್ಯಾಕ್ಟ್ರಿಗೆ ಬಂದಾರಿಲ್ಲಿ ಅದನ್ನು ತೊಗೊಂಡು ಹೋಗ್ಲಿಕ್ಕಾಗಿ ಅವ್ರ ಜೊತೆಗೂ ಸಂದರ್ಶನ ನಡೆಸಿ ಅವ್ರು ಯಾವ ಬೆಳೆ ಒಳಗೆ ಉಪಯೋಗಿಸಾಗತ್ತಾರಪ್ಪ. ಯಾಕಂದ್ರೆ ಹಳೆ ವಿಡಿಯೋ ನೀವು ನೋಡಿರ್ಬೋದು, ಗುಡ್ಗಾಡು ಪ್ರದೇಶದಾಗ ಅದನ್ನು ಕಲ್ಲು ಆರಿಸೋದು ಎಲ್ಲದೂ ಅದ್ರದ್ದು ಯೂಸೇಜ್ ತೋರಿಸಿದ್ವಿ. ಆದರೆ ಈಗ ನಿಜವಾಗಿ ರೈತರು ಏನಿರ್ತಾರೆ, ಕಡಿಮೆ ಸಾಲು ಬಿಟ್ಟಿದ್ದು ರೈತರು ಅದು ಯಾವ ಬೆಳೆ ಒಳಗೆ ಹಾಕಾಕತ್ತಾರೋ, ಅದನ್ನು ಹೆಂಗೆ ಯೂಸ್ ಮಾಡತ್ತಾರೋ, ಅದ್ರೊಳಗೆ ರೋಟ್ರಿ ಇಲ್ಲಂದ್ರೂ ಸಹಿತ ಈ ಗಾಡಿ ನಿಮಗೆ ಉಪಯೋಗ ಆಗ್ತದ, ಎದ್ರೊಳಗೆಲ್ಲ ಯೂಸ್ ಮಾಡ್ತಾರೆ, ಪ್ರತಿಯೊಂದೂ ಸಹಿತ ಮಾಹಿತಿ ಅವ್ರ ಕಡೆನೇ ತಿಳ್ಕೊಳಕ್ಕೆ ಹೋಗೋಣಂತ. ಸೊ ಬರ್ರಿ ಹೋಗಿ ನಾವೀಗ ಬಂದಿರೋಂಥ ರೈತರ ಜೊತೆಗೆ ಮಾತಾಡೋ ಸಂದರ್ಶನ ನಡೆಸಿ ಅವ್ರ ಕಡೆ ಅವ್ರದ್ದು ಟ್ರ್ಯಾಕ್ ವಿಡ್ರ್ ಏನೈತಿ, ಎಲ್ಲಿ ಯೂಸ್ ಮಾಡತ್ತಾರ ಅಂತೇಳಿ ಮಾಹಿತಿನ ತಿಳ್ಕೊಳೋಣಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲೇದಾಗಿ ತಮಗೆ ಪರಿಚಯ, ಯಾವ ಊರು? ನಮ್ದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾವನೂರು ಅಂತ ಹಳ್ಳಿ ಐತ್ರಿ ಸರ್. ಅಲ್ಲಿ ನಮ್ಗೆ ಇದು ಮೆಣಸಿಕಾಯಿ ಒಳಗೆ ಆ ನಂತರ ಫ್ಲವರ್, ಕ್ಯಾಬೇಜ್ ಇಂಥ ತರಕಾರಿ ಬೆಳೆ ಒಳಗೆ ಹೆಚ್ಚು ಯೂಸ್ ಆಗ್ಬೇಕಂತೇಳಿ ನಾವು ಹೇಳ್ತೀವಿ ಸರ್. ಓಕೆ, ಈ ಟ್ರ್ಯಾಕ್ ವಿಡ್ರ್ ಬಗ್ಗೆ ತಮಗೆ ಮಾಹಿತಿ ಹೆಂಗೆ ಗೊತ್ತಾಯ್ತು ಸರ್? ನಿಮ್ದು ಇದಿತ್ತಲ್ರಿ ಯೂಟ್ಯೂಬ್ ಚಾನಲಿಂದ ಚೆಕ್ ಮಾಡಿ ನೋಡಿದ ನಂತರ ಇದು ಬೇಕಾಗಿತ್ತು ರೀ. ಓಕೆ, ಇದೇ ನಮಗೆ ಸಫಿಷಿಯಂಟ್ ಅಂತ ಅನಿಸ್ತು ರೀ. ನಮ್ಗೆ ದೊಡ್ಡದು ಟ್ರ್ಯಾಕ್ ವಿಡರ್ ಆಯ್ತು, ದೊಡ್ಡದು ಇದು ಪವರ್ ಟಿಲ್ಲರ್ ಆಯಿತು, ಅದು ಯೂಸ್ ಇಲ್ಲದೆ ಇದೇ ನಮಗೆ ಅಷ್ಟೇ ಕಡಿಮೆ ಸಾಲ ಹೋಗ್ತೈತಿ, ಹೆಚ್ಚು ಯೂಸ್ ಆಗ್ತೈತಿ ಅನ್ನೋ ಕಾರಣಕ್ಕಾಗಿ ಇದನ್ನ ನಾವು ಚಾಯ್ಸ್ ಮಾಡಿದ್ವಿ. ಮತ್ತೀಗ ಭಾಳಷ್ಟು ಮಾರ್ಕೆಟ್ದಾಗ ಸರ್ ಸೆಂಟ್ರ್ ರೋಟ್ರಿ ಅಂತ ಹೇಳಿ ಬರ್ತಾರೆ, ಎರಡು ಗಾಲಿವು ರೋಟ್ರಿವು ಅವೆಲ್ಲ. ಇದ್ರಾಗ ಮೇನ್ ವಿಶೇಷ ರೋಟ್ರಿ ಇಲ್ಲ. ರೋಟ್ರಿ ಯಾಕೆ ಪಸಂದ್ ಮಾಡಿದ್ರಿ? ಇದು ನಮ್ಗೆ ಚೈನ್ ಕಲ್ಟಿವೇಟರ್ ಇದ್ರು, ಚೈನ್ ಇದ್ದಿದ್ದ ಗ್ರಿಪ್ ಹಿಡಿದು ಹೋಗ್ತೈತಿ. ಆ ನಂತರ ಏನ್ರಿ ಸರ್, ಕಡಿಮೆ ಸಾಲಾಗಿ ಹೋಗ್ತೈತಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾವು ಇದನ್ನ ಚಾಯ್ಸ್ ಮಾಡಿದ್ವಿ. ಓಕೆ, ನೀವು ಎಷ್ಟು ಫುಟ್ ಸಾಲ್ ಬಿಟ್ರಿ ಸರ್? ಈ ಮೆಣಸಿನ್ಕಾಯ್ದಾಗ 2 ಫೂಟ್ ಅದಾವ ಸರ್. ಇನ್ನು ನಾವು ಮುಂದೆ ಫ್ಲವರ್ ಮಾಡ್ತವ್ರಿ, ಅದಕ್ಕೂ 2 ಫೂಟ್ ಇರ್ತೈತ್ರಿ. ಆದ್ರೆ ಇದೇನಾಗ್ತೈತ್ರಿ ಸರ್, 1 ಫೂಟ್ದಾಗನ ಹೋಗ್ತೈತ್ರಿ. 1 ಫೂಟ್ದಾಗನ ನಮ್ಗೆ ಬೆಳಿ ಮುಂದೆ ಯಾವ್ದೇ ಮಾಡಿದ್ರೂ ಅನುಕೂಲ ಆಗ್ತೈತೆ ಅಂತ ಹೇಳಿ ಇದನ್ನ ಬೆಳಿ ನಾಶ ಆಗಂಗಿಲ್ಲ. ಹಾಂ ಸರ್. ಒಟ್ಟು ಒಂದು 2 ಜೋಡಿ ಎತ್ತಿನ ಕೆಲಸ ಮಾಡ್ತೈತಿ ಸರ್, ಆರಾಮ್ ಮಾಡ್ತೈತಿ. ಈಗ ಇದ್ರಾಗ ನಿಮಗೆ ಬಹಳಷ್ಟು ಗಳೆಗಳು ಏನೋ ಬರತ್ತವ, ನಿಮಗೆ ಉಪಯೋಗ ಅನ್ಸಾಕತ್ತಿರದ ಸರ್ ಭಾಳ ವಿಶೇಷವಾಗಿ ಇದ್ದಿದ್ದಂತಂದ್ರೆ ಸರ್ ನೇಗಿಲ್ ಸರ್. ಇದು ನೇಗಿಲ? ನೇಗಿಲ್ ಸರ್. ಅಂತಂದ್ರೆ ರೈತರಿಗೆ ಏನಾಗ್ತೈತ್ರಿ ಸರ್, ಬದು ಇರ್ತೈತ್ರಿ. ಬದು ಸೈಡ್ದಿಂದ ಒಂದು ಸೈಡ್ದಿಂದ ಮಣ್ಣು ಹೊಳಿಸ್ಕೊಳ್ಳೋದು ಇರ್ತೈತ್ರಿ. ಆ ಸೈಡ್ದಾಗ ಅದು ಹೆಲ್ಪ್ ಭಾಳ ಆಗ್ತೈತೆ ಅಂತ. ಓಕೆ, ಸೊ ಇದು ಇವತ್ತು ವಿಶೇಷ ಒಂದು ನಮ್ಮ ಗಣರಾಜ್ಯೋತ್ಸವ ದಿವಸ ನೀವು ಇದನ್ನ ಒಯ್ಯಾಕೈತೆ ಗಾಡಿ, ಅದಕ್ಕಾಗಿ ಇದು ಚಲೋ ಆಗಲಿ ನಿಮ್ದು ಸಹಿತ ಗಾಡಿ ಇದು ಉಪಯೋಗಿಸಿ ನೋಡ್ರಿ, ಹೆಂಗೈತೆ ಅಭಿಪ್ರಾಯ ಶೇರ್ ಮಾಡ್ರಿ, ನಮಗೂ ಸಹಿತ ಕೆಲವು ವಿಡಿಯೋಸ್ಗಳು ಹಾಕ್ರಿ. ಎಷ್ಟೋ ತನಕ ನಾವು ಹೋದ ತಕ್ಷಣ ನಾವು ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡೇ ಮಾಡ್ತೀವಿ. ಎಸ್ ಸರ್, ಈ ಗಾಡಿ ಬಗ್ಗೆ ಎಷ್ಟೋ ತನಕ ನಮ್ಮ ರೈತರಿಗಾಗಿ ಎದ್ರಾಗ ನೀವು ಉಪಯೋಗಿಸಾಕತ್ತೀರಿ ಅಂತ ಹೇಳಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್ ಸರ್, ಥ್ಯಾಂಕ್ ಯು.